ಕರ್ನಾಟಕ ಮುಖ್ಯಮಂತ್ರಿ ಹಾಗೂ ಸಚಿವರಿಗೆ ದ್ರೋಹ. ಕೆಎಸ್ಆರ್ಟಿಸಿ ಅಧಿಕಾರಿಗಳಿಂದ ಇದೆಂತ ವಂಚನೆ. ಸಿಎಂ ಮತ್ತು ಆರೋಗ್ಯ ಸಚಿವರಿಂದ ನಕಲಿ ಸಹಿ ಶಿಫಾರಸು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ಮತ್ತು ದಿನೇಶ್ ಗುಂಡೂರಾವ್ ಅವರಿಂದ ಪತ್ರಕ್ಕೆ ಸಹಿ ಪಡೆದ ಆರೋಪ ಈಗ ಕೇಳಿ ಕೆಲಸ ಮಾಡುತ್ತಿದ್ದ ಜಯದೇವನನ್ನು ಏಕಾಏಕಿ ಬೆಂಗಳೂರಿನಿಂದ ಮಂಗಳೂರಿಗೆ ವರ್ಗಾವಣೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸಂಚಾರ ವ್ಯವಸ್ಥಾಪಕ ಆಂಟೋನಿ ಜಾರ್ಜ್ ಮೇಲೆ ಈ ಆರೋಪ ಇದೆ. ಸಿಎಂ ಜಂಟಿ ಕಾರ್ಯದರ್ಶಿ ಕಚೇರಿಯ ಸಿಬ್ಬಂದಿ ಮೇಲೆ ಇದೀಗ ದೂರು ದಾಖಲಾಗಿದೆ. ಜಂಟಿ ಕಾರ್ಯದರ್ಶಿ ಸಚಿನ್ ಎಂಬುವರ ಮೇಲೆ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ಹಳೆ ಸೇಡಿನ ಮೇಲೆ ವರ್ಗಾವಣೆ ಮಾಡಿದ ಅಧಿಕಾರಿ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಕೆಲಸಗಾರರು ರಜವನ್ನು ಮಂಜೂರು ಮಾಡಕ್ಕೆ ಲಂಚ ಪಡೆದಿದ್ದಂತೆ ಇವನು ಸಾಕ್ಷಿ ಸಮೇತ ಕೆಎಸ್ಆರ್ಟಿಸಿ ಮುಖ್ಯಸ್ಥರಿಗೆ ಪತ್ರ ಬರೆದಿದ್ದ ಜಯದೇವ. ಹಾಗಾಗಿ ಏಕಾಏಕಿ ವರ್ಗಾವಣೆ ಮಾಡಲಾಗಿದೆ. ಮಂಗಳೂರಿಗೆ ವರ್ಗಾವಣೆ ಮಾಡಲು ಮುಂದಾಗಿದ್ದ ಅಧಿಕಾರಿಗಳು ಅಂತ ಹೇಳಲಾಗ್ತಾ ಇದೆ. ಸದ್ಯ ಬೆಂಗಳೂರಿನಲ್ಲೇ ಕೆಲಸ ಮಾಡ್ತಿರುವ ಚಾಲಕ ಜಯದೇವ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಬೆಳದಿಯ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಿದ್ರು. ದೂರು ದಾಖಲಾಗಿದ್ದು ಇದೀಗ ವಿಧಾನಸೌಧ ಠಾಣೆ ಪೊಲೀಸರಿಂದ ತನಿಖೆ ಆರಂಭವಾಗಿದೆ. ಹಳೆ ಸೇಡಿಗೆ ಜಯದೇವರನ್ನು ವರ್ಗಾವಣೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಕೆಲಸಗಾರರಿಗೆ ರಜಾ ಮಂಜೂರು ಮಾಡಕ್ಕೆ ಇವರು ಲಂಚ ಪಡೆದಿದ್ರು. ಆ ಹಿನ್ನೆಲೆ ಇದೀಗ ಇವರನ್ನು ಮಂಗಳೂರಿಗೆ ವರ್ಗಾವಣೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಬೆಂಗಳೂರಿನಲ್ಲೇ ಕೆಲಸ ಮಾಡ್ತಿದ್ದಾರೆ ಚಾಲಕ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಜಯದೇವ್ ಅವರು. ಬೆಳದಿಯ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ರು. ಸದ್ಯ ಈಗ ದೂರು ದಾಖಲಾಗಿದ್ದು ವಿಧಾನಸೌಧ ಠಾಣೆ ಪೊಲೀಸರಿಂದ ತನಿಖೆ ನಡೀತಾ ಇದೆ. ಕರ್ನಾಟಕ ಮುಖ್ಯಮಂತ್ರಿ ಹಾಗೂ ಸಚಿವರಿಗೆ ಧೋಖಾ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಕೆಎಸ್ಆರ್ಟಿಸಿ ಅಧಿಕಾರಿಗಳ ಇದಂತ ವಂಚನೆ. ಹಾಗಾದ್ರೆ ಆ ರೀತಿಯಾಗಿ ಪ್ರಶ್ನೆ ಮೂಡ್ತಾ ಇದೆ. ಸಿಎಂ ಮತ್ತು ಆರೋಗ್ಯ ಸಚಿವರಿಂದ ನಕಲಿ ಸಹಿ ಮಾಡಿಸಿ ಶಿಫಾರಸು ಮಾಡಲಾಗಿದೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಸಿಎಂ ಮತ್ತು ದಿನೇಶ್ ಗುಂಡೂರಾವ್ ಅವರಿಂದ ಪತ್ರಕ್ಕೆ ಸಹಿ ಮಾಡಿಸಿದ ಆರೋಪ ಈಗ ಕೇಳಿ ಬರ್ತಾ ಇದೆ. ಚಾಲಕನೊಬ್ಬನ ವರ್ಗಾವಣೆಗೆ ನಕಲಿ ಸಹಿ ಮಾಡಿಸಿದ್ದಾರೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಅಂತ ಹೇಳಲಾಗ್ತಾ ಇದೆ. ಮುಖ್ಯಮಂತ್ರಿ ಹಾಗೂ ಸಚಿವರಿಂದ ಶಿಫಾರಸು ಪಡೆದಿದ್ದಾರೆ ಅಧಿಕಾರಿಗಳು. 2025ರ ನವೆಂಬರ್ ಹಾಗೂ ಡಿಸೆಂಬರ್ ಸಂಬಳವನ್ನು ನೀಡಿಲ್ಲ ಅಧಿಕಾರಿಗಳು. ಚಾಲಕ ಮತ್ತು ನಿರ್ವಾಹಕರನ್ನು ಏಕಾಏಕಿ ವರ್ಗಾವಣೆ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗ್ತಾ ಇದೆ. ಸ್ಥಿತಿ ಏನಿದೆಯೋ ಅದನ್ನೆಲ್ಲ ವಾಪಸ್ ಮಾಡ್ಕೊಡ್ತೀನಿ. ಇದೇನ್ ಕೈಲಿ ಅದಕ್ಕೆಲ್ಲ ಸಂಬಳ ಕೊಡಿಸ್ತೀನಿ. ಇದನ್ನೆಲ್ಲ ಪಬ್ಲಿಕ್ ಮಾಡಕ್ ಹೋಗ್ಬೇಡ. ಒಂದು ವೇಳೆ ಪಬ್ಲಿಕ್ ಮಾಡಿದ್ದೆ ಆದ್ರೆ ನಿನ್ನ ಜೀವಂತ ಬಿಡೋದಿಲ್ಲ. ಯಾಕೆಂದ್ರೆ ನಮ್ಗೆ ಬಹಳಷ್ಟು ಇವರು ಮಿನಿಸ್ಟ್ರಿಗಳ ಒಂದು ಬಲ ಇದೆ. ಹಾಗಾಗಿ ಸಂಸ್ಥೆ ವಿರುದ್ಧವಾಗಿ ನೀವು ಹೋರಾಟ ಮಾಡ್ತೀಯ ಅಂತ ಹೇಳಿ ನಿಮ್ಮನ್ನ ಮುಗಿಸೋದಕ್ಕೂ ಬಿಡೋದಿಲ್ಲ ಅಂತ ಹೇಳಿ ನನ್ನನ್ನ ಬೆದರಿಕೆ ಹಾಕೋದು ಅಲ್ಲದೆ ಈ ಪತ್ರಗಳನ್ನೆಲ್ಲ ವಾಪಸ್ ಕಿತ್ಕೊಂಡ್ಬಿಡ್ತಾರೆ. ಅವರೇ ಕೊಟ್ಟಿರ್ತಾರೆ ಪತ್ರಗಳನ್ನ. ಆಟೋನಲ್ಲಿ ಮಾಹಿತಿ ತಯಾರಿನ ತಗೊಂಡಿರ್ತಕ್ಕಂಥ ಪತ್ರನ ಅವರೇ ವಾಪಸ್ ತಗೊಂಡಿರ್ತಾರೆ. ಆ ನಂತರ ನನಗೆ ಬೆಂಗಳೂರಿಗೆ ಮಾಡ್ಕೊಡ್ತೀನಿ ಅಂತ ಹೇಳಿ ನಾನೇನು ಕಾರ್ಯಸ್ಥಳ ಘಟಕ 6 ಮಾಡ್ಸಿರ್ತೀನಲ್ಲ ಅಲ್ಲೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ರಾಮನಗರ ವಿಭಾಗಕ್ಕೆ ಅಂದ್ರೆ ಬೆಂಗಳೂರು ದಕ್ಷಿಣ ವರ್ಕ್ ಮಾಡ್ಕೊಡ್ತಾರೆ. ಅದ್ರ ವಿರುದ್ಧವಾಗಿ ನಾನು ಮತ್ತೆ ಹೋರಾಟಕ್ಕೆ ಹೋರಾಟ ಮಾಡಿದಾಗ ಮತ್ತೆ ಅವರ ಹತ್ರ ನಾನು ಈ ಪತ್ರಗಳೆಲ್ಲ ತಗೊಂಡೋಗಿ ಹೋಗ್ತಾರೆ. ಇದು ಅವರು ಪರಿಶೀಲನೆ ಮಾಡಿ ಇಲ್ಲಿ ಯಾವುದೋ ಒಂದು ಕೈಗಳು ಕೆಲಸ ಮಾಡಿದ್ದಾರೆ, ಇದು ಯಾರು ಅಂತ ಹೇಳಿ ನಾನು ಮತ್ತೆ ಇರೋದನ್ನ ನನ್ನ ಪತ್ರ ರದ್ದುಪಡಿಸಿ ಮಾಡೋದಕ್ಕೆ ಅಂತ ಹೇಳಿ ನನಗೆ ಪತ್ರವನ್ನು ಅವರು ಕೂಡ ಮಾಡಿ ಮತ್ತೆ ವ್ಯವಸ್ಥಾಪಕ ನಿರ್ದೇಶಕರಿಗೆ 8/1/2025 ಒಂದು ಪತ್ರ ಕೊಡ್ತಾರೆ. ಇವ್ರನ್ನ ಮೂಲ ಯಥಾಸ್ಥಿತಿ ಏನಿದೆಯೋ ಅಲ್ಲೇ ಕೆಎಸ್ಆರ್ಟಿಸಿ ಮೈಸೂರು ರಸ್ತೆಯಲ್ಲಿ ಇರ್ತಕ್ಕಂಥ ಆಲ್ರೆಡಿ ಹೋಗಿ ವರ್ಗಾವಣೆಗೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಇವ್ರಿಗೆ ಫೋನ್ ಮಾಡಿ ಒಂದು ಪತ್ರನೂ ಕೊಡ್ತಾರೆ. ನಾನು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರ ಕಚೇರಿಗೆ ಹೋಗಿ ಆ ಪತ್ರನೂ ಕೊಟ್ಟು ಅವರು ಫೋನ್ ಮಾಡೋದನ್ನು ಕೂಡ ಕನ್ಫರ್ಮ್ ಮಾಡಿ ಆಯ್ತು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತವರೆಗೂ ನನಗೆ ಯಾವುದೇ ಪತ್ರ ನನಗೆ ಯಥಾಸ್ಥಿತಿ ಕಾಪಾಡಿಲ್ಲ. ಮತ್ತೆ
ಏನು ಕೊಡ್ತಿರಲ್ಲ ಅದು ಕೂಡ ಸಂಬಳ ಕೊಟ್ಟಿರೋದಿಲ್ಲ. ಹಾಗಾಗಿ ನನಗೆ ಮಾನ್ಯ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಸಾಹೇಬರಲ್ಲಿ ಏನಂದ್ರೆ ಈ ಒಂದು ಪತ್ರ ವ್ಯವಹಾರದಿಂದ ನನಗೆ ಆಗಿರ್ತಕ್ಕಂಥ ನಷ್ಟನ ಹೊರಿಸ್ಕೊಟ್ಟು ನನಗೆ ಇದನ್ನ ನ್ಯಾಯ ಒದಗಿಸಿಕೊಡುವಂತಾಗಿ ಹೇಳ್ತದೆ. ನಾನು ಬೆಂಗಳೂರು ಕೇಂದ್ರೀಯ ವಿಭಾಗದ KSRTC ಘಟಕದಲ್ಲಿ GBA ಎಲೆಕ್ಷನ್ಗೆ ರಣತಂತ್ರ ರೂಪಿಸಲು ಮುಂದಾದ ದಳಪತಿಗಳು